ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಇಲ್ಲಿ ಒಂದು ನಿಮಿಷ, ಎಲ್ಲಿ ಹೋಗ್ತಾ ಇದೀವೋ ಪೆಟ್ರೋಲ್ ಬಂಕ್. ಗೈಸ್, ಇವಾಗ ಪೆಟ್ರೋಲ್ ಬಂಕ್ ಹೋಗ್ತಾ ಇದೀವಿ. ಅದಾದಮೇಲೆ ಯೋಚನೆ ಮಾಡೋಣ ಎಲ್ಲಿ ಹೋಗೋಣ ಅಂತ. ಹೆವಿ ಬೋರ್ಡ್ ಇದೆ ಇವತ್ತು ನಮಗಂತೂ. ಅವ್ನು ಲಿಕ್ಕಿ ಬೇರೆ ಫೋನ್ ಮಾಡಿದ್ದ, ಟ್ಯಾಟೋ ಹಾಕ್ತಿದ್ದೀನಿ ಬಾ ಅಂದ. ಇಲ್ಲ ಹಾಕ್ಸ್ತಾರಂತೆ ಕೆರೆಗುಡ್ದಳ್ಳಿ ಹತ್ರ. ಇವಾಗ ನಾವು ಅಭಿಗೇತಾ ಇದ್ದೀವಿ, ಹಂಗೆ ಹೋಗ್ಬಿಡೋಣ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬಿಡೋಣ. ಓಕೆ ಗೈಸ್, ಪೆಟ್ರೋಲ್ ಹಾಕ್ಸಾ ಇತ್ತು. ಎಲ್ಲಾದ್ರೂ ಹೋಗಿ ಜ್ಯೂಸು ಮತ್ತು ಏನೋ ತಿನ್ಕೊಂಡು ಹೋಗೋಣ, ಹೊಟ್ಟೆ ಸಿತೈತೆ. ಏನೋ ಜಗಳ ಆಡ್ತಾರಪ್ಪ ಅಲ್ಲಿ. ಜಗಳಲ್ಲಪ್ಪ, ಅಡ್ರೆಸ್ ಹೇಳ್ತವ್ರೆ. ಅಡ್ರೆಸ್ ಹೇಳ್ತಿರಲ್ಲಿ ಜಗಳ ಹಾಕಂತ ಹೋಗೋದು ಅಲ್ಲಿ ಎದ್ದ ಬರ್ಬೇಕು ಅಂತ. ಬಾ ಜ್ಯೂಸ್ ನಿಲ್ಲಿಸಿ. ಇಲ್ಲ ಕಬ್ನಲ್ಲ, ನಾವು ಕಬ್ಬನ ಕುಡಿಯೋಣ. ಕಬ್ಬನ ಕುಡಿಯೋಣ ಈಗ. ಅಂಟಿ ಕೋಲ್ಡ್ ಐತಾ? ಕೋಲ್ಡೇ ಕುಡಿಯೋದು. ಎರಡಾಕಿ ಇರೋ ಬಿಸಿಲಿಗೆ ಅದಕ್ಕೆ ಕೊಳ್ತೀನಿ. ಫ್ರೆಶ್ ಆಂಟಿ ಇವಾಗ ಮಾಡಿರೋದು. ಈಗ ಜಸ್ಟ್ ಮಾಡಿ ಹೋಗಲ್ಲಿ ಕುತ್ಕೊಂಡು ಎದ್ದೆ ನೀವು ಬಂದು. ಓಕೆ ಆಂಟಿ. ಓಕೆ ಗೈಸ್, ಬನ್ನಿ ಕುಡಿಯೋಣ. ಹೆಂಗೈತೆ? ಸ್ವಲ್ಪ ಸ್ವೀಟ್ ಕಮ್ಮಿ ಅಲ್ಲ ಗೈಸ್, ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ. ಪರವಾಗಿಲ್ಲ, ಹೆಂಗೆ ಇರಬೇಕು. ಏನಿದು ಗೊತ್ತಿಲ್ಲ. ಇಲ್ಲೇ ಐತೆ. ಯಾರೋ ಫಿಶ್ ಹೇಳ್ಬಿಟ್ಟು ನಡೆಯೋ, ಬ್ಯೂಟಿ ಪಾರ್ಲರ್ ತೋರಿಸ್ತಾನೆ. ಸೈ ಮಾಡು, ಹೈ ಮಾಡು. ತೆಗಿಯೋಕ್ಕಾಗಲ್ವ ಗೈಸ್? ಟ್ಯಾಟೋ ಹಾಕ್ಸ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ತೋರಿಸೋ ಮತ್ತೆ ಟ್ಯಾಟೋ ಈಗ ರಕ್ತ ಬರ್ತೈತೆ. ಇಲ್ಲಿ ನೋಡಿ ಒಂದು ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಟ್ಯಾಟೋ ಇನ್ನೊಂದು ಟ್ಯಾಟೋ ಹಾಕ್ಸಂದರೆ ಏನೋ ಇದು ಜುಪಿಟರಾ? ಜುಪಿಟರ್ ಹಾಕ್ಸ್ಕೊಂಡ ಹಾಕ್ಸೋನು. ಈ ಥರ ಹೇಳಿದ್ ನೀನು. ಏನು ಎಷ್ಟಾಯ್ತು ಮಚ್ಚ? ಮತ್ತೆ ಟೈಪಿಂಗಲ್ಲಿ ಹಾಕ್ಸ್ಕೊಬೇಕು ಜುಪಿಟರ್ ಅಂತ. ಎರಡು ಸರಿ ಹೆಸರೇನು ಟ್ಯಾಟೋ ಸ್ಟುಡಿಯೋದು? ಬೈಕಿಂಗ್ ಟ್ಯಾಟೋ ಸ್ಟುಡಿಯೋ ಹೆಸರು. ಓಕೆ ಗೈಸ್, ಪತ್ರ ಬಂದಿದ್ದೀವಿ ವಿಜಯಪುರ ಹತ್ರ. ಒಂದು ಲಿಕ್ಕಿ ಬಟ್ಟೆ ಇಸ್ಕೊಬೇಕು ಅಂದಿದ್ದಲ್ಲ, ಅದಕ್ಕೆ ಬಟ್ಟೆ ಇಸ್ಕೊಳಕ ಬಂದಿದ್ದೀವಿ. ಬನ್ನಿ ಒಳ್ಳೆ ಹೋಗೋಣ. ಎಲ್ಲ ಗೈಸ್ ನೋಡಿ ಕಲೆಕ್ಷನ್ಸ್ ಎಲ್ಲ ಹೆಂಗೈತೆ ಅಂತ. ಯಾವ ಥರ ಬೇಕಾ? ಈ ಥರ ಶರ್ಟ್ ಐತೆ ನನ್ನ ಹತ್ರ ಬ್ಲ್ಯಾಕ್ ಆಗಿ. ನಾನು ಬರ್ಡಿ ಇಸ್ಕೊಂಡಿದ್ದೆ. ನೋಡಿ ಸರ್, ಅಂಗಡಿಯವ್ರು ಇನ್ನೂ ಬಂದಿಲ್ಲ, ಅದಕ್ಕೆ ಆ ಚೌಟಿ ಕುಡ್ಕೊಂಬ ಅಂತ ಹೋಗ್ತಿದ್ದೀವಿ. ಒಂದು ಜ್ಯೂಸ್ ಕೊಡ್ಕೊಂಡು. ಒಂದು ಜ್ಯೂಸ್ ಕುಡ್ಕೊಂಬರ್ತೀನಿ. ಓಕೆ ಅಂತ ಇಷ್ಟ ಇಲ್ವಂತೆ. ಇನ್ನೊಂದು ಅಂಗಡಿ ಕರ್ಕೊಂಬಂದಿದ್ದೀವಿ ನಾವು. ಇಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ. 200% ಕಾಸ್ಟ್ ಇಲ್ಲ. ಹಂಗೂ ನಿಮ್ಗೆ ಚಾಲೆಂಜ್ ಕೊಟ್ಟಿದ್ದೀವಿ. 200% ತಗೊಳಲ್ಲ. ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಇವನೇ ಫೋನ್ ಮಾಡ್ತಾನೆ ಪಾಪ ಅವ್ರಿಗೆ. ಕ್ಯಾ ಬೈ ಕಿಧರ್ है? ಲಾಕ್ ಓಪನ್ करो. ಕಸ್ಟಮರ್ ಅವರು ಕಸ್ಟಮರ್ ಕ್ಯಾ ಗೈಸ್? ಅಂಗಡಿನೇ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಬಂದಿದೆ. ಹಿಂಗೆಲ್ಲ ಮಾಡ್ಬಾರ್ದು ಗೈಸ್, ಕಸ್ಟಮರ್ ಬೇಜಾರಾಗ್ತದೆ. ಬೇಜಾರಾಗ್ತದೆ. ನಾನು ಮಿಕ್ಕಿ ಬೇರೆ ಬೇಜಾರು ಮಾಡ್ಕೊತೀನಿ. ಅವ್ನ ಬರ್ಡೇ ದಿವಸ ನಾವು ರಿಪ್ ಬ್ಯಾನರ್ ಫೋನ್ ಮಾಡಿದ್ವಿ, ಒಂದು 2 ಮಿನಿಟ್ಸ್ ಬರ್ತೀನಿ ಅಂದವ್ರೆ. ಇವಾಗ ತಾನೇ 1 ಮಿನಿಟ್ ಅಂದಲ್ಲೋ. 2 ಮಿನಿಟ್ಸ್ ಆಯ್ತು. ಅಲ್ಲ, 1 ಮಿನಿಟ್ ಅಂದ ನಾನು. 1 ಮಿನಿಟ್ ಎಕ್ಸ್ಟ್ರಾ ಕೊಡೋಣ. ಚೀಟಿಂಗ್ ಇದು. ಐ ಡೋಂಟ್ ಫೇರ್. ದಿಸ್ ಈಸ್ ನಾಟ್ ಫೇರ್. ಕ್ರಿಕೆಟ್ ಮ್ಯಾಚ್ ಆಡೈತೆ. ದಿಸ್ ಇಸ್ ನಾಟ್ ಫೇರ್. ದಿಸ್ ಈಸ್ ನಾಟ್ ಫೇರ್. ಪಾಪ ಲಿಕ್ಕಿ ಬೇಜಾರೇ ಆಗೋದ. ಓಕೆ ಗೈಸ್, ಬನ್ನಿ. ಇನ್ನೂ ಬಟ್ಟೆ ಅಂಗಡಿಯವ್ರು ಬಂದಿಲ್ಲ, ಅದಕ್ಕೆ ನಾವು ಆಚೆ ತಿನ್ಕೊಂಬೋಣ ಅಷ್ಟು ಬೇಗ ಬಂದು. ಆಮೇಲೆ ಅಂದ್ರೆ ನೋಡೋಣ, ಇಲ್ಲಾಂದರೆ ನಾಳೆ ಬಂದು ಇಸ್ಕೊಳ್ಳೋಣ. ರೆಡಿ ಹೋಗೋಣ. ಗೈಸ್, ರೋಲ್ ತಿನ್ನೋಕೆ ಬಂದಿದ್ದೀವಿ. ಮನೆಗೆ ಹೋಗಿ ತಿನ್ನೋಣ. ಗೈಸ್, ಇವರೇನೋ ಚಿಕನ್ ರೋಲ್ ಬುಕ್ ಮಾಡಿದಾರೆ ಅಂತ ಇವಾಗ. ಡಬಲ್ ಚಿಕನ್ ರೋಲ್. ಗೈಸ್, ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಆಗ್ತೈತಿ. ನಮಗೆ ಯಾವಾಗ ಬರ್ತದ ಕೈಗೆ ಅನಿಸ್ತೈತಿ. ಗೈಸ್, ಕೊನೆಗೂ ರೋಲ್ಸ್ ಬಂದಿದೆ, ತಿಂತಾ ಇದೀವಿ ನೋಡಿ ಗೈಸ್. ಕ್ರಿಕೆಟ್ ಬ್ಲಾಗ್ ಮಾಡಿ ತಿಂದಾಯ್ತು, ಹೊರಟಿದ್ದೀವಿ. ಓಕೆ, ಮೇಸ್ ಬೆಳಗ್ಗೆ ಬಂದ್ವಿ. ನಮ್ಮ ದರ್ಶನ್ ಕಾಯ್ತವನಲ್ಲಿ ನಿಂತು ನೋಡಿ. ಅವನೇನೋ EMI ಕಟ್ಟಬೇಕು ಅಂತ, ಅದಕ್ಕೆ ಈ ಕಡೆ ಬಂದಿದ್ದೀವಿ. ಇಲ್ಲೇ ಬಂದ ನೋಡಿ ಸಿಕ್ಕದ. ಹಾಯ್ ಮಾಡೋ. ಓಕೆ ಬನ್ನಿ ಗೈಸ್, ಇವಾಗ ಎಲ್ಲಿದೆ ಅಂದರೆ ಕ್ರಿಕೆಟ್ ಆಗಿ ಬಂದಿದ್ದೀವಿ.
ನಮ್ಮ ಜೊತೆ ನೋಡಿ ನಮ್ಮ ವಿಜಯನ, ಇವ್ರ ಹೆಸರು ವಿಜಯನ ಅಂತ, ಅವ್ನು ಕೇರಳ, ಅವನು ಆಲೆನ್ ಅಂತ, ಮತ್ತು ನಮ್ಮ ಕಲ್ಕಿ, ನಮ್ಮ ಅರವಿಂದನ, ಮತ್ತು ನಮ್ಮ ವಿಶಾಣ ಎಲ್ಲ ಬಂದವರೆ. ಒಳ್ಳೆ ಐತೆ ನೋಡು. ಓಕೆ ಗೈಸ್, ನಮ್ಮ ಕಿಶಾಣನು ಬಂದರು, ನಮ್ಮ ಜೊತೆ ರಾಮ ಬೇರೆ ಬಂದ್ಬಿಟ್ಟವನೆ ನೋಡಿ, ನಮ್ಮ ಆಯ್ಕರ್ ಗೈಸ್. ಆಲ್ರೆಡಿ ಸೋಚ್ಕೊಂಬಿಟ್ಟವ್ರು ಇವ್ರು ಆಡೋಕ್ಕೆ. ಅಲ್ಲಿ ಅವ್ನು ಕಾಣಿಸ್ತಾನೆ, ಅವನ ಹೆಸರು ಭುವನ್ ಅಂತ, ಅವನ ಫ್ರೆಂಡು. ಇನ್ನು ಎಷ್ಟೊಂದು ಜನ ಬರ್ತಾರೆ. ಓಕೆ ಗೈಸ್, ಕ್ರಿಕೆಟ್ ಆಡ ಇತ್ತು. ಇವಾಗ ಇವ್ರ ಅಪ್ಪನ ಕರ್ಕೊಂಬರೋ ಕೂತಿದ್ದೀವಿ. ಸೆಕ್ಕಿ ಎತ್ಕೊಂಡು ಹೊಡಿದಳ ಅವನ್ನೇ. ಅದೇ ಓಡ್ತಾ ಇದ್ದೀವಿ, ಕಾರಿಂದ ಎತ್ಕೊಂಡು ಹೊರಡಾಯಿತು ಸೀದಾ ದೇವನಹಳ್ಳಿ ಏರ್ಪೋರ್ಟ್ಗೆ. ಗೈಸ್, ಶಾಮನ ಫೋನ್ ಮಾಡ್ಬಿಟ್ಟು ಟೀ ಬೇಕಂತ ಅದನ್ನೇ ಕೊಡ್ತಾಯಿದ್ದೀವಿ ಅನ್ನೋ ಅಂತೂ. ನಾವೆಲ್ಲ ನಮ್ಮ ತಾನೇ ಇಲ್ಲಿ ಬಂದಿದ್ದೀವಿ ಅಂದರೆ ಇದು ವೀಡಿಯೋ ಕಾಲ್ ಮಾಡ್ತಾರಂತೆ. ಹೋಟ್ಲ ಹತ್ರ ಬಂದಿದ್ದೀವಿ, ಈಗ ಬರ್ತಾವೆ ನೋಡೋಣ ಆಚೆ. ಗೈಸ್, ಅವನ ಫೋನ್ ಮಾಡಿದೆ ನೋಡಿ. ಸರ್ಕಲ್ ಇದು ಅವನು ಡಿ ಕೆ ಇದಾನ ನಿಮ್ಮ ಹೋಟ್ಲಲ್ಲಿ ನೋಡಲ್ಲಿ. ನಿಮ್ಮ ಆಪೋಸಿಟ್ ಇವೆಲ್ಲ ಐತಾ? ಇವಾಗ ಕೃಷ್ಣನು ಜಂಕ್ಷನ್, ನಾನು ವರ್ಷಕ್ಕೆ ಬಂದಿದ್ದೀವಿ. ಹರ್ಷ, ನಾವು ಯಾಕೆ ನಾವು ವ್ಲಾಗ್ ಮಾಡ್ತಿರೋ ಹಿಂಗೆ ಅಜ್ಜಿಗೆ ಮಾಡ್ತೀಯಾ? ನನಗೆ ಇವಾಗ ಟೀ ಬೇಕು, ನಿನ್ನ ಜೊತೆ ಕುಡಿಬೇಕು, ಎಲ್ಲಿಗಾದ್ರೂ ಕರ್ಕೊಂಡೋಗು. ನೀನೆಲ್ಲಿದೆಯಾ? ಹೋಳಿ ಮಗನೇ, ಎಷ್ಟು ಸುಳ್ಳು ಹೇಳ್ತೀಯಾ? ನಾನು ನೀನು ಹುಡಿಕೊಂಡು ಅಲ್ಲಿಂದ ಎಲ್ಲಿವರೆಗೂ ಬಂದೆ. ನಾನು ಇವಾಗ ಅಲ್ಲೆಲ್ಲ ಬರೋಕ್ಕಾಗಲ್ಲ, ಇಲ್ಲೇ ಲಾಸ್ಟ್ ನಂದು. ನೀನಿಲ್ಲ ಅಂದ್ರೆ ಹಿಂಗೆ ತಿರ್ಸ್ಕೊಂಡು ವಾಪಸ್ ಮನೆಗೆ ಹೋಗ್ತೀನಿ. ಸ್ವಲ್ಪ ದೂರ ಅಷ್ಟೇ. ಹೌದು, ಸ್ವಲ್ಪ, ನನಗೆ ಗೊತ್ತಿಲ್ವೇನೋ. ಮುಂದೆ ಬಂದರೂ ಆಗಲ್ಲ, ಹಿಂದೆಯಿಂದ ಬರತ್ತ ಇದೆಯಾ? ಮೀಟ್ ಮಾಡಬೇಕು ಅನ್ನಿಸ್ತು. ಅಲ್ಲೇನ ಬಂದ್ರೆ ಯಾರು ಏನು ಅನ್ಕೊಂತಾರೆ. ಲೊಕೇಶನ್ ಕಳಿಸು, ನನ್ನ ಜೊತೆಗೆ ಬರ್ಬೇಕು. ನೀನು ನನ್ನ ಜೊತೆಗೆ ಬರ್ಬೇಕು. ನಾಳೆ ವೀಕಪ್ಪ ಬಾ, ನಮ್ಮ ಏರಿಯಾಗೆ ಬಂದ್ಬಿಡು. ಬೆಳಿಗ್ಗೆವರೆಗೂ ಕಾಯಕ್ಕಾಗ್ತದ? ಟಾಟಾ ಸಿವ್ ಮಾಡಿ ನಾನು ಬರ್ತಿದ್ದೀನಿ. ನೀನು ಬರ್ತೀನ ಅಲ್ವಾ? ನಾನು ಬರ್ತೀನಿ. ಇಲ್ಲ ಹಂಗೆ ಹೋಗೋದು, ಹಂಗೆ ಹೋಗ್ತೀನಿ. ಸರಿ ಬಿಡು ಮಗ, ಬಾಯ್. ಕೇಳಿಸ್ತಲ್ಲ ಕೊರ 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 ಅಂತ ಇದೀವಾಗ. ಸರಿ, ಬೆಳಿಗ್ಗೆ ಸಿಗೋಣ. ಯಾಕನ ಸುಳ್ಳು ಹೇಳ್ತೀಯ ಪಾಪ ಅವನಾಗಿ? ನಿಮ್ಮಪ್ಪ ಕರ್ಕೊಂಬರಕ್ಕೆ ಬಂದಿದ್ದೆ, ನಾವು ಟೀ ಕುಡಿಯಕ್ಕೆ ಬಂದ್ವಿ ಅಂತ ಹೇಳ್ತೀಯ. ಹಾಗೆ ಒಂದು ನಿಜ ಯಾವತ್ತು ಅವ್ರು ನಂಬಿಡ್ತಾರೆ. ಹೌದು, ಏನು ಕಿವಿ ನಿಲ್ಲಿಸಿದೆ ನಡಿ ಹೋಗೋಣ. ಹೊರಡೋಗಿ ಏನು ಮಾಡ್ತೀಯ ಇನ್ನು? ಆಲ್ರೆಡಿ ಎಲ್ಲ ಅಂದ ನಿಮ್ಮವರು ಎಲ್ಲ ಟೀಮ್ ಮಾಡ್ತಾರೆ ಮಸ್ತಿಗೆ ಅಂತ. ಅದೆಲ್ಲ ಯೂಟನ್ ತೊಗೊಬೇಕಾಯ್ತು. ಗಾಯ್ಸ್, ಇದೆಲ್ಲೂ ಟೀ ಅಂಗಡಿನೇ ಇಲ್ಲ, ಬಂದು ಸುಮ್ಮನೆ ಕೂತಿದ್ದೀವಿ. ಏನು ಮಾಡೋದಂತ ಗೊತ್ತಾಯ್ತಿಲ್ಲ. ಅವ್ರ ಅಪ್ಪ ಬರೋದು ಇನ್ನೂ 1 ಗಂಟೆಗಲ್ಲ, 1 ಗಂಟೆಗೆ 2:30 ಬರ್ತಾರೆ. 1:10ಗೆ. 1:10 ಕರೆಕ್ಟಾಗಿ ಇನ್ನೂ 1 ಅವರ್ ಇದೆ. ಇನ್ನೂ 1 ಅವರ್ ಐತೆ, ಏನು ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ಆಚೆ ಹೋಗೋಣ ಬಾ. ಆಚೆ ಹೋಗೋಣ, ಆಚೆ ಹೋಗ್ಬಿಟ್ಟು ಏನಾದ್ರು ಸಿಗುತ್ತೆ ಅಂತ ನೋಡೋಣ. ಮನೆ ಗಾಯ್ಸ್, ಆಚೆ ನೋಡೋಣ ಏನಾದ್ರು ಸಿಗುತ್ತೆ ಅಂತ. ದೊಣ್ಣೆ ಎತ್ಕೊಳ್ಳೋಣ ಗೈಸ್. ನೋಡಿ ಕಾಲೇಜ್ ಎಷ್ಟು ಸೆಕ್ಯೂರಿಟಿ ಅಂತ, ಲಟ್ಟಿ ಎಲ್ಲ ಇಟ್ಟವ್ರೆ. ಏನ ಸೆಂಟ್ರ್ ರೋಡ್ಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಸೆಂಟ್ರ್ ರೋಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲೇನೋ ಐತೆ, ರಶ್ ಇದೆ, ಅಲ್ಲಿ ಹೋಗಿ ನೋಡೋಣ ಗೈಸ್. ಅಲ್ಲಿ ಬನ್ನಿ, ಏನೋ ರಶ್ ಐತೆ. ಅಲ್ಲಿ ಟೀ ಕಾಫಿ ಸಿಗ್ಬೋದಾ ನೋಡೋಣ ಗೈಸ್. ಕೊನೆಗೂ ಟೀ ಅಂಗಡಿ ಸಿಕ್ತು. ಅವನ ಇಟ್ಕೊಳಪ್ಪ, ಹೇಳ್ಕೊಡಿ ಏನೋ. ಟೀ ಸಿಕ್ತು ಕೊನೆಗೂ. ಇಲ್ಲೇ ಇತ್ಕೊಂಡು ಅದೆಲ್ಲ ಹುಡುಕಾಡ್ತಾ ಇದ್ದೀವಿ ನೋಡ್ದ ನಾವು. ಈಗ ಇಷ್ಟು ಟೀ ಎಲ್ಲ ಕುಡ್ದಾಯ್ತು. ಮತ್ತೆ ಕಾಲ ಹತ್ರ ಹೋಗ್ತಾ ಇದ್ದೀವಿ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಲ್ಲೇ. ಇನ್ನೂ 1 ಅವರ್ ಇದೆ ನಮಗೆ ವಾಕಲ್ಗೆ, ಇನ್ನೂ ಟೈಮ್ ಆಗಿಲ್ಲ. ಬಂದ್ಬಿಟ್ಟಿದ್ದೀವಿ ಇಷ್ಟು ಬೇಗ ಇದ್ದೀವಿ ನಾವು ಬೇರೆ. ಇವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ, ರೀಚ್ ಆದ ಏರ್ಪೋರ್ಟಿಗೆ. ಅದರಪ್ಪ ಇನ್ನೂ ಫ್ಲೈಟ್ ಇನ್ನೂ ಲ್ಯಾಂಡ್ ಆಗಿಲ್ಲ ಅನಿಸುತ್ತೆ. ಫೋನ್ ತೆಗಿತಿಲ್ಲ, ಸ್ವಿಚ್ ಆಫ್ ಅಂತ ಬರ್ತೈತೆ. ಸ್ವಿಚ್ ಆಫ್ ನಾಟ್ ರೀಚಬಲ್ ಅಂತ ಬರ್ತೈತೆ. ವೆಯ್ಟ್ ಮಾಡೋಣ, ಎಷ್ಟೊತ್ತಾಗುತ್ತೆ ನೋಡೋಣ. ಬಂದಿದ್ದೀವಿ, ವೆಯ್ಟ್ ಮಾಡಬೇಕೀಗ.
ಗೈಸ್ ಫ್ಲೈಟ್ ಡಿಲೇ ಆಗೋಗಿದೆ. 2:30ಗೆ ಬರುತ್ತಂತೆ, 1 hour ಲೇಟ್ ಆಗೈತೆ. ಅದಕ್ಕೆ ನಾವು ಮತ್ತೆ ಅಲ್ಲಿ ನಿಂತ್ಕೊಳಕ್ಕೆ ಬಿಡ್ತಿಲ್ಲ ಗೈಸ್, ಎಲ್ಲ ಮೂವ್ ಮಾಡಿ ಅಂತ ಹೇಳ್ತಾರೆ ಸೆಕ್ಯೂರಿಟಿ. ಅದಕ್ಕೆ ನೀವು ಮತ್ತೆ ಟೀ ಕುಡಿಯೋಕೆ ಅಂತ ಹೊರಟಿದ್ದೀವಿ. ನಿಂದ ಹಣೆ ಬರ ಹಿಂಗಾಗೋಯ್ತು. ಬ್ರಹ್ಮ ಕರೆಕ್ಟಾಗಿ ಬರ್ತಿದ್ದು ಯಾಕೆ ಹಿಂಗೆ ಇರ್ತಿತ್ತು? ಬ್ರಹ್ಮ ಟೀ ಕುಡಿಯೋದ ಬರ್ತಿದ್ರೆ ಟೀ ಕುಡಿಬೇಕು. ಬ್ರಹ್ಮ ಪಾಪ ಅಂತಾರೆ ಟೀ ಕುಡಿಯೋತ ಬರ್ದಿತ್ತು ಅನಿಸುತ್ತೆ. ಅದಕ್ಕೆ ಚಾಯ್ ಗರಂ ಹಾಕೊಂಡು ಹೋಗ್ತಾ ಇದ್ವಿ. ಸಾಯಿ ಗರಂ ಅದು ಇಲ್ಲಾಂದ್ರೆ ಇವಾಗ ಬೇಜಾ ಗರಂ. ಅದು ಇರ್ಬಾರ್ದು ಪಕ್ಕ ನಿಜ ಇರಲ್ಲ ನೋಡು, ಹೇಳ್ತಾ ಇದ್ದೀನಿ. 2 ಗಂಟೆ ಆಗ್ತೈತಿ, ಎಲ್ಲೂ ಕ್ಲೋಸ್ ಮಾಡಿಬಿಡ್ತಾರೆ ಅನ್ಸುತ್ತೆ. ಇಲ್ಲ ಇಲ್ಲಿ 24/7. 24/7 ಇಲ್ಲಾಂದ್ರೆ ಇವರೆಲ್ಲ ಕ್ಯಾಬರ್ ಒಬ್ಬ ಹೆಂಗೆ ಬದುಕೋದು? ಬನ್ನಿ ಆಯ್ತು ನೋಡೋಣ, ಸಿಕ್ಕುತ್ತಾ ಟೀ ಕಾಫಿ ಬದುಕ್ತಾ ಇರೋದು ಇವರು. ಅಲ್ಲ ಪಾಪ ಊಟ ಸಿಕ್ಕಲ್ವಲ್ಲ ಇವಾಗ ನೈಟ್ ಟೈಮ್ಸಲ್ಲಿ. ಹಿಂದೆ ನೋಡಿ ಗೈಸ್, ಟೀ ಕಾಫಿ ಸಿಗೋದು ಹೆಚ್ಚು. ಅದು ನಮ್ಮವರೇ ಮಾಡ್ತಾ ಇರ್ತಾರೆ. ನಿಮ್ಮವರೇ ಮಾಡ್ತಾರಲ್ಲ ರಾಜಸ್ಥಾನಲ್ಲಿ. ಸೌಂಡ್ ಕಿತ್ತೋಗೋರು ಹೊಡಿತಾ ಇರ್ತಾರೆ. ಸೋಟ್ ಕಿತ್ತೋಗೋರ್ಗು. ನಮ್ಮನ್ನು ಓಪನ್ ಇದ್ದು ನೋಡು, ನಾನಿಲ್ಲ. ನಮ್ಮನ್ನು ಓಪನ್ ಇದ್ದೇ ಇರ್ತದೆ. ಕರೆಕ್ಟಾಗಿ ಓಪನ್ ಆಗಿ ಅಂದ್ರೆ ಏನು ತಮಾಷೆನಾ? ಇವರು ಬಂದ್ರಪ್ಪ ಚೆಕ್ಕಿಂಗ್ ಮುಚ್ಚಿಸ್ತಾರೆಲ್ಲ. ಪ್ಯಾಟ್ರೋಲ್ ಬಂದವ್ರೆ. ಬಾಗ್ಲಾಕ್ರಿ ಅಂತ ಬಡ್ಕೊಂತಾರೆ ಈಗ. ಅಷ್ಟು ಇವ್ರನ್ನ ಎಲ್ಲಿ ನಿಂತಾಗ್ರಿ ಆಚೆ. ನಮ್ಗೆ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋ ಅಂತಾರಪ್ಪ. ಅದೇ ಇವ್ರದೇ ತಪ್ಪು, ಅದರಲ್ಲಿ ಫ್ಲೈಟ್ ಇಲ್ಲೇ ಆಗಿರೋದು. ಟೀ ಕುಡಿಬೇಡ ಅಂದರೆ ಇದೆಲ್ಲ ಹೆವಿ ತಪ್ಪಾಗ್ಬಿಡುತ್ತೆ. ಓಕೆ ಬನ್ನಿ ಗೈಸ್, ಇವಾಗ ಹೋಗಿ ಕುಡಿಯೋಣ. ಟೀ ಕುಡ್ದು ಮತ್ತೆ ಫೋನ್ ಹಾಕಿ ನಿಮ್ಮ ಅಪ್ಪಗೆ ಹಿಂಗೋಯ್ತು ಅಂದರೆ ಹೋಗೋಣ. ಮನೆ ಹೋಗೋಣ. ಅಣ್ಣ ಹಂಗೆ ಡೋರ್ ಓಪನ್ ಮಾಡು. ಇದು ಓಪನ್ ಮಾಡು ಹಂಗೆ. ಓಪನ್ ಆಯ್ತಾ? ಮೈಕುದು ಇದು ಪಿನ್ ಬಿಟ್ಬಿಟ್ಟಿದ್ದೀನಿ. ಇದಿದ್ರೆ ನೀವು ಮೈಕ್ ಹಾಕೋದು. ಗೈಸ್ ಟೀ ಬಂತು. ಇವಾಗ ನಾವು ಟೀ ಕುಡಿದೈತೆ. ಇವಾಗ ನಾವು ಒಂದು ಸ್ವಲ್ಪ ಎತ್ಕೊಂಡಿದ್ದೀವಿ ಹಂಗೆ ಟೀ ಜೊತೆ ತಿನ್ನೋಣ ಅಂತ. ಓಕೆ ಬನ್ನಿ ಟೀ ಕುಡ್ಬಿಟ್ಟು ಹೋಗೋಣ. ಪಾಪ ಅಲ್ಲ ನಿದ್ದೆ ತೂ ಕುಡಿಸ್ತವ್ರಲ್ಲಿ. ಪಾಪ ನನಗೆ ಡ್ಯೂಟಿ ಬೇಡ ಅಂದರೆ ಇಲ್ಲ ನೀನು ಮಾಡಲೇಬೇಕು ಅಂತ ಮಾಡಿಸ್ತವ್ರೆ. ಅವನು ಪಾಪ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡ್ತೀನಿ ಅಂತ ಮಾಡ್ತಾವನೆ. ಅದೇ ನಿದ್ದೆ ಮಾಡ್ತಾವೆ ಪಾಪ. ಪಾಪ ಬೆಳಿಗ್ಗೆಯಿಂದ ಮಾಡಿರ್ತಾರೆ ಅನ್ಸುತ್ತೆ ನಾ ಕೆಲಸ. ಇಲ್ಲ ಶಿಫ್ಟ್ ವೈಸ್ ಇರುತ್ತೆ. ಇವನು ಡೇ ಶಿಫ್ಟಲ್ಲೇ ಮಜಾ ಮಾಡಿರ್ತಾನೆ, ನೈಟ್ ನಿದ್ದೆ ಮಾಡಿರಲ್ಲ. ಇವಾಗ ತೂಕಡಿಸ್ತಾನೆ. ಅದಕ್ಕೆ ಯಾವ್ಯಾವ ಟೈಮ್ಗೆ ಏನು ಮಾಡಬೇಕು ಆ ಟೈಮ್ ಅದೇ ಮಾಡಿಬಿಡ್ಬೇಕು. ಇಲ್ಲಾಂದರೆ ಇದೇ ಪರಿಸ್ಥಿತಿ ನೋಡಿದ್ರಲ್ಲ ಇವಾಗ. ಅದು ತೋರಿಸಿ ಅದು ಕ್ಯಾಪ್ಚರ್ ಆಗಿಲ್ಲ. ಅವಾಗ ಆಫ್ ಮಾಡಿದ್ದೆ ಕ್ಯಾಮ್ರಾ, ಇವಾಗ ಆನ್ ಮಾಡಿ ನಾನು. ಇಂಥ ಟೈಮಲ್ಲಿ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ ನಾನು. ಅದಕ್ಕೆ ಆಗಲ್ಲ. ಒಳ್ಳೊಳ್ಳೆ ಸೀನ್ ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕೋಗಿ ಹಿಂಗೆ ಆಗ್ಬಿಡೋದು ನಂದು. ಮತ್ತೆ ಬಂದ್ವಿ ಮತ್ತೆ ಅದೇ ಪ್ಲೇಸು. ಇವಾಗ ನಿಮ್ಮ ಅಪ್ಪನ ಹುಡುಕ್ಬೇಕಪ್ಪ, ಎಲ್ಲಿರ್ತಾನೆ ಅಂತಾನೆ ಗೊತ್ತಿರಲ್ಲ. ಇಲ್ಲ ಇವಾಗ ಫೋನ್ ಐತಲ್ಲ. ಅವತ್ತು ಹೊಡ್ಲಾರ್ದಿ ನೋಡ್ದ ಹಿಂಗೆ ಒಂದು ಕೀಗೋಸ್ಕರ, ಕಾರ್ ಕೀಗೋಸ್ಕರ. ಇವಾಗ ಲೆಫ್ಟ್ ರೈಟ್ ಅನ್ಕೊಂಡು ಓಡಾಡ್ಬೋದು. ಇಲ್ಲ ಅವತ್ತು ಅವ್ರಿಗೆ ಕನ್ಫ್ಯೂಷನ್ ಆಯ್ತು. ಇವಾಗ ಕನ್ಫ್ಯೂಷನ್ ಆದ್ರೂ ಹೇಳ್ಬೋದಲ್ಲ, ಮೊನ್ನೆ ಎಲ್ಲಿದ್ರು ಅಲ್ಲೇ ಬಂದ್ಬಿಟ್ರಿ. ಅಲ್ಲೇ ಕೀ ಎಲ್ಲಿ ಸಿಕ್ತೋ ಎಲ್ಲಿ ಇಸ್ಕೊಂಡು ಅಲ್ಲೇ ಬಂದ್ಬಿಡಿ. 10 ನಿಮಿಷ ಸಿಗ್ನಲ್ ಹಾಕೋರು ಗೈಸ್, ವೇಟ್ ಮಾಡ್ಬೇಕು. ಸಿಗ್ನಲ್ ಹಾಕಿಲ್ಲ, ನಾವು ಸಿಗ್ನಲ್ ಹಾಕ್ಸ್ಕೊಂತಿರೋದು. ಯಾಕೆ ನಿಲ್ಲಿಸ್ಬಿಟ್ಟೆ? ಇವಾಗ ಫ್ಲೈಟ್ ಬಂದೈತೆ. ಇಲ್ಲೇ ತಕ್ಷಣ ಫೋನ್ ಮಾಡ್ಬಿಟ್ಟಿರೋದ ನಿಮ್ಮಪ್ಪ? ಅಲ್ಲಿವರೆಗೂ ಬ್ರೇಕ್, ಮೊಬೈಲ್ಗೋಸ್ಕರ ಬ್ರೇಕ್ ಮುಗ್ದಮ್ಮ ಸಿಗ್ತೀವಿ ಗೈಸ್. ಓಕೆ ಬಂದ್ವಿ ಏರ್ಪೋರ್ಟ್. ಮತ್ತೆ ಬಂದ್ವಿ ಕಲ್ಜಿ ಕಿದಾರೆ ಅಂತ ಟೆನ್ಷನ್ ಆಗ್ಬಿಡ್ತಾನೆ. ಸರಿ ಹೋಗ್ಬಿಡ್ತೀನಿ ಅಂತ. ಅದೊಂದು ರೌಂಡ್ ಕೊಡ್ಸೋಣ ಗಾಡಿನ. ಅದೇ ತಾನೇ ನೆನೆ ತಾನೇ ಬುಕ್ ಮಾಡಿದ್ದೀವಿ. ಇರು ಮಾತ್ರಕ್ಕೆ ಬರುತ್ತೆ. ಹಂಗ ಗನ್ ಜೊತೆ ಬರುತ್ತಾ? ಆರ್ಮಿ ಜೊತೆ? ಆರ್ಮಿಯವರು ಬರ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ಕೆಳಗೆ ಬಿಡ್ಬಾ ಅದನ್ನ. ಆ ಗನ್ ಐತಲ್ಲ, ಆ ಗನ್ ಐತಲ್ಲ, ಒಂದು ರೋಡ್ ಬರ್ತೀನಿ ಅಂತ ಹೇಳಿ ಇಸ್ಕೊಂಡ್ಬಿಡು. ಅವ್ರು ನಿಮ್ಮ ಮನೆ ಅಡ್ರೆಸ್ ಇಸ್ಕೊಂತಾರೆ. ನಾಳೆ ನಿಮ್ಮ ಮನೆ ತಗ ಅವರೆಲ್ಲ ಬರ್ತಾರೆ. ಅಷ್ಟೇ. ನಮ್ಮ ಮನೆ ಪಕ್ಕದ A4 ಹಾಕ್ಸಿದೀನಿ ಗೊತ್ತಾ ನಾನು. ನೀನು ಹಾಕ್ಸಿದ್ಯಾ, ಅವ್ರು ಬರ್ತಾರೆ ಅಷ್ಟೇ. ಅವರೆಲ್ಲ ಬರಲ್ಲ, ನಾನು ಇಲ್ದ್ರೆ ಬರೋದು. ನೀನು ಹೇಳ್ಬೇಕು ಅಂದ್ರೆ ಅವ್ರು ನೋಡ್ಬಿಟ್ಟು ಸುಮ್ಮನೆ ಕೆಣಕ್ಬೇಕು. ಕೆಣಕ್ಬಿಟ್ಟು ಏನು ಮಾಡ್ಬೇಕು? ತಾರ ನೋಡಿಬೇಕು, ಅಲ್ಲ ಹಿಂಗೆ ಶಬ್ದ ಮಾಡಬೇಕು. ಗನ್ನೆತ್ತು ಬಾಯಿ ಆಗ್ತಾ ನನಗೆ. ಇಲ್ಲಲ್ಲ ಸರ್, ನಮ್ಮ ಹತ್ರ ಬಂದಿಕ್ಕೆ ಧೈರ್ಯ ಇದೆ ಅಂತ ಹೇಳಿ ಚಾಲೆಂಜ್ ಆಗ್ಬಿಟ್ಟು ಕರ್ಕೊಂಬಂದ್ಬಿಡು. ನಮ್ಮ ಮೇಲೆ ಕರ್ಕೊಂಬಲ್ಲ.
ಅಲ್ಲಿ ಬಂದ್ರೆ ಅಷ್ಟೇ ಕಣ್ಣಲ್ಲ ಮಲಗಿಸಿ ರೋಡ್ ಮೇಲೆ ಎತ್ತಿಸ್ಬಿಡ್ತಾರೆ ಗಾಡಿ ರೋಡಲ್ಲಿ ಮಲಗಿಸಿ ತಾಕತ್ತಿಗೆ ಆ ಸವಾಲ್ ಗಾಡಿ ಎತ್ತಿಸ್ಬಿಡ್ತಾರೆ ತಲೆ ಮೇಲೆ ತಾಕತ್ತಿಗೆ ಸವಾಲ್ ಹಾಕು ಅವ್ರಾಗ ಅವರೇ ಬರ್ತಾರೆ. ಒಂದು ಫಿಕ್ಸ್ ಮಾಡಿದೆ ಸಾಯಿಸ್ಬಿಡಕ್ಕೆ ಒಳ್ಳೆ ಚಾನ್ಸ್ ಅಂತ. ಅಲ್ಲ ಹಂಗಂತಲ್ಲ, ಒಂದು ಕಾಯಿನ್ಸಿಡೆನ್ಸ್. ಅಯ್ಯ ಯಾಕೋ ರಿವರ್ಸ್ ಬರ್ತೀಯಲ್ಲಿ ಮುಂದೆ ಹೋಗಂದ್ರೆ ರಿವರ್ಸ್ ತೆಗಿತಾನಲ್ಲ ಇವನು ಎಂತ ಮಗ. ಟ್ಯಾಲೆಂಟ್ ಬಸ್ ಟ್ಯಾಲೆಂಟ್ ಬಾತ್ ಹೋಗ್ತಾಯಿ. ನಾವಲ್ಲ ನೀವು ಪಿಕ್ ಮಾಡಕ್ ಬಂದಿದ್ ಬಿಡು. ಅವ್ನು ಹಿಂಗಂತ ಫೋನ್ ಎತ್ಕೊಂಡು ಅಮ್ಮ ನೋಡಿ ಯಾರು ನೀವೇನಾ ಅಂತ. ಬಟ್ ನಾವೇ ನೀನೆ ಕರ್ಕೊಂಡೋಗಲ್ಲ. ಬಟ್ कोई अपना नहीं दिखाई दे रहे पर ये है नहीं कोई अपने. सच्ची मानिए सारे संबंध झूठे हैं. तुम किसी के काम लायक हो इसलिए तुम्हें कोई प्यार कर रहा है, और अगर काम लायक ना हो तो यहाँ आप देख लो कोई प्यार नहीं कर रहा. कोई अपना नहीं. ಏನ ಅರ್ಥ ಅದು? ಜೀವನದಲ್ಲಿ ಯಾರು ನಮ್ಮವರಲ್ಲ, ಬಟ್ ಯಾರು ನಮ್ಮವಂತ ನಮ್ಮನ್ನು ಯೂಸ್ ಮಾಡ್ಕೊತಾರಲ್ಲ, ನಮ್ಮಿಂದ ಅವ್ರಿಗೆ ಏನಾದರೂ ಒಂದು ಅನುಕೂಲ ಆಗಿದ್ರೆ ಮಾತ್ರ ನಮ್ಮನ್ನ ಅದು ಇದು ಅಂತ ಯೂಸ್ ಮಾಡ್ತಾರೆ ಅಷ್ಟೇ. ಬೇರೆ ಥಾಟ್ ಯಾವುದು ಇರಲ್ಲ ಅವ್ರದ್ದು. ಕಾಣಿಸ್ತಾ ಇದಾರೆ ಇವರೆಲ್ಲ ನಮ್ಮವರು, ಬಟ್ ಇವ್ರು ಯಾರು ನಮ್ಮವರಲ್ಲ. ನಿಜ, ನಮ್ಮ ಎಲ್ಲ ಇವೆಲ್ಲ ಹೇಳ್ತಾ ಇರೋದೆಲ್ಲ ನಿಜಾನೇ. ನೀನು ಕೆಲಸ ಮಾಡೋಕ್ಕೆ ಲಾಯಕ್ ಆಗಿದೆಯಾ, ಅದಕ್ಕೆ ನೀನು ಇಷ್ಟಪಡ್ತಾವ್ರೆ. ಇನ್ನೊಂದು ದಿವಸ ಕೆಲಸ ಮಾಡೋದು ಬಿಟ್ಬಿಡು, ಎಲ್ಲರೂ ನೀನೇ ಬಿಟ್ಬಿಡ್ತಾರೆ. ನಿಜ ದೇವಿ, ಎಲ್ಲ ಲೈಫ್ ಸೂಟ್ ಆಗುತ್ತೆ ಇದು. क्या लाइन है कि इतने सस्ते नहीं थे कि जितना आपने समझ लिया. हाँ, आपके प्यार में झुके जरूर थे मगर आपने तो गिरा हुआ ही समझ लिया. ಏನದು ಏನದೇನು ಮೀನಿಂಗ್ ಅದು? लाइन है कि इतने सस्ते नहीं थे कि ಅಷ್ಟೊಂದು ಚೀಪ್ ಅಲ್ಲ ನಾನು. जितना आपने समझ लिया. ನೀನು हाँ, ಅನ್ಕೊಂಡಷ್ಟು ನಾನು ಚೀಪ್ ಅಲ್ಲ. आपके प्यार में झुके जरूर थे ನಿನ್ನ ಪ್ರೀತಿ ನಾನು ಒಂದ್ಸಲಿ ಬಗ್ಗಿದೆ ಅಷ್ಟೇ, मगर आपने तो गिरा हुआ ही समझ ಬಟ್ लिया. ನೀನು ಕಿತ್ತೋದನ್ನ ಅನ್ಕೊಂಡ್ಬಿಡಲ್ಲ, ನನ್ನ ಅಷ್ಟು ಕಿತ್ತೋದನಲ್ಲ ನಾನು. ಗೈಸ್ ಪಾಪ ಹುಡುಗ ಮಲಗಿದ, ನಿದ್ದೆ ಇಲ್ದಂಗೆ ಅಲ್ಲಿ ನೋಡಿ ನಿಂತವಳ ಮಲಗಿದ್ದ. ಒಂದು ಮಂದಿ ಎದಲ್ಲೋ ಅಲ್ಲಿಂದ ಅಂದ್ಬಿಟ್ಟು ಬೈತವನೆ. ಗೈಸ್ ಇವಾಗ ಏನಂದ್ರೆ ನಮ್ಮ ಚಾಲೆಂಜ್ ಯಾವ ಥರ ಐತಂದ್ರೆ ಫೈಂಡಿಂಗ್ ಇಸ್ ಫಾದರ್. ಅಲ್ಲಿದೆ ನೋಡೋಣ ಆಮೇಲೆ ಅಂದೆ ಕ್ಯಾ ಗೈಸ್ ಸಿಕ್ಕರು ಅಪ್ಪ ನೋಡಿ ಅಲ್ಲಿದ್ದಾರೆ. ಥೋಡಾ ತಗ ಅಲ್ಲ ಕೊಟ್ಟಿಯೋ. ಅವ್ರ ಅಪ್ಪ ಬಂದ್ರು ಗೈಸ್, ಅವ್ರ ಅಪ್ಪ ಬಂದ್ಬಿಟ್ರು. ಅಪ್ಪ ಇವತ್ತಿಷ್ಟ ಕಂಡು ಹಿಡಿದಿರೋದು ಇವ್ರನ್ನ. ನಾ ಹಿಂದೆ ಹೋಗ್ಬಿಡ. ಅಂಕಲ್ ಚೆನ್ನಾಗಿದ್ದೀರಾ? ಏನಿಲ್ಲ ಹೆಂಗೆ ಗೈಸ್ ಬಂದು ಕೊನೆಗೂ ಇವಾಗ ಸೀದಾ ಮನೆಗೆ ಓಡೋದು. ಓಕೆ ಗೈಸ್, ಇವಾಗ ಮನೆಗೆ ಬಂದೆ. ಟೈಮ್ ನೋಡಿದ್ರೆ 4 ಗಂಟೆ ಆಗ್ತೈತೆ. ನಮ್ಮ ಅಮ್ಮ ಬಂದಿದ್ದ ತಕ್ಷಣ ಕೊರಕೆ ತಾಕೋದ್ರು. ಹೆಂಗೆ ಬೈದ್ರು ಅಂದರೆ ನನ್ನ ಕೈ ಹೇಳ್ಕೊಳಕ್ಕಾಗಲ್ಲ, ಹಂಗೆ ಬೈದರು. ಇವಾಗ ಬಂದಿದ್ದೀವಿ ಮನೆಗೆ. ಇವಾಗ ಮಲ್ಗದ ಇಲ್ಲಂದರೆ ಬೆಳಗ್ಗೆ 5 ಗಂಟೆಗೆ ಜಿಮ್ಗೆ ಹೋಗಬೇಕು. ನೋಡೋಣ, ನಿದ್ದೆ ಬಂದೆ ಮಲ್ಕೊಂಡ್ಬಿಡ್ತೀನಿ. ಅಂದರೆ 5 ಗಂಟೆಗೆ ಜಿಮ್ಗೆ ಹೋಗ್ತೀನಿ ಅಷ್ಟೇ. ನಿದ್ದೆ ಬರ್ತಿಲ್ಲ. ಇನ್ನು 5 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ಬಿಟ್ಟು ಮತ್ತೆ ಒಂದು 8 ಗಂಟೆಗೆಲ್ಲ ಬಂದು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಇನ್ಸ್ಟಾಗ್ರಾಮ್ ನಮ್ಮ ಫಾಲೋ ಮಾಡ್ಕೊಳ್ಳಿ, ಮತ್ತು ನಮ್ಮ ಯೂಟ್ಯೂಬ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಓಕೆ, ನಾನು ನೆಕ್ಸ್ಟ್ ವ್ಲಾಗ ಸಿಗೋಣ. ಓಕೆ ಗೈಸ್, ಬಾಯ್.